ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಏನು ಮೊನ್ನೆ ಭಾನುವಾರ ಎಕ್ಸಾಮ್ PDO ಎಕ್ಸಾಮ್ ನಡೀತಲ್ಲ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇದು C ವರ್ಷನ್ ಕ್ವಶನ್ ಪೇಪರು. ಅದರ ಒಂದು ಸಂಭವನೀಯ ಒಂದು ಕೀ ಆನ್ಸರ್ಸ್ನ ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ಇದು ಪೇಪರ್ 1. ಇದು ಪೇಪರ್ 1ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸು. ಸಾಮಾನ್ಯ ಜ್ಞಾನ ಪತ್ರಿಕೆ 1, ಪೇಪರ್ ವರ್ಷನ್ ಕೋಡು C. ಮೊದಲನೇ ಪ್ರಶ್ನೆ, ಪ್ರತಿಪಾದನೆ A. ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ. ಕಾರಣ R1. ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿದೆ. ಕಾರಣ R2. ಮೂಲತಃ ಪರಿಷತ್ತಿನಲ್ಲಿ ಮಂಡನೆಯಾಗಿರುವಂಥ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದ ಕೂಡಲೇ ಅದು ಅಲ್ಲಿಗೆ ಕೊನೆಯಾಗುತ್ತದೆ. ಕಾರಣ R3. ರಾಜ್ಯಪಾಲರು ಪರಿಷತ್ತಿನ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಈ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ B, ಆಪ್ಷನ್ 3. A. R1, R2 ಮತ್ತು R3 ಸರಿಯಾಗಿವೆ, ಆದರೆ ಕೇವಲ R1 ಮತ್ತು R2 Aಯನ್ನು ವಿವರಿಸುತ್ತದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದದ್ದು ಯಾವುದೆಂದು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ A ಮತ್ತು B ಮಾತ್ರ. ಮೊದಲನೇದು ಆಪ್ಷನ್ 1 ಏನಿದೆ, A ಮತ್ತು B ಮಾತ್ರ. ಏನಾಗಿದೆ ಉತ್ತರ? ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆಯಾಯಿತು. B ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ. ಈ A ಮತ್ತು B ಸರಿಯಾದ ಉತ್ತರ, ಹಾಗಾಗಿ ಆಪ್ಷನ್ 1 ಸರಿಯಾದ ಆಯ್ಕೆ. ಪ್ರಶ್ನೆ ಸಂಖ್ಯೆ 3, 1949 ನವೆಂಬರ್ 26 ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ? ಸಮಾಜವಾದಿ, ಸರ್ವಧರ್ಮ ಸಮಭಾವ, ಅಖಂಡತೆ, ಗಣರಾಜ್ಯ. ಸರಿಯಾದ ಉತ್ತರ ಆಪ್ಷನ್ 1 A, B ಮತ್ತು C. ಸಮಾಜವಾದಿ, ಸರ್ವಧರ್ಮ ಸಮಭಾವ, ಅಖಂಡತೆ ಈ ಮೂರನ್ನು ಇದು ಒಳಗೊಂಡಿರಲಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 4ನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಪ್ರತಿಪಾದನೆ A. ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ. ಕಾರಣ R. ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1. ಪ್ರತ್ಯೇಕವಾಗಿ A ಮತ್ತು R ಎರಡೂ ಸರಿಯಾಗಿವೆ ಮತ್ತು R Aನ ಸರಿಯಾದ ವಿವರಣೆಯಾಗಿದೆ. ಇದಕ್ಕೆ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಪ್ರತಿಪಾದನೆ A. ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚಿಸುತ್ತದೆ. ಕಾರಣ R. ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಅಥವಾ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಪ್ರತ್ಯೇಕವಾಗಿ A ಮತ್ತು R ಎರಡೂ ಸರಿಯಾಗಿವೆ ಮತ್ತು R Aನ ಸರಿಯಾದ ವಿವರಣೆಯಾಗಿದೆ. ಇದಕ್ಕೆ ಉತ್ತರ 1. ಅದೇ ರೀತಿ 6ನೇ ಪ್ರಶ್ನೆ, ಸಂವಿಧಾನದ 368ನೇ ಅನುಚ್ಛೇದನಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಯಾವುದು ಈ ಒಂದು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಆಪ್ಷನ್ 1 A ಮಾತ್ರ ಸರಿಯಾಗಿದೆ. ಅಂದರೆ ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅನುಮೋದಿಸಬಹುದು. ಇದಕ್ಕೆ ಸರಿಯಾದ ಉತ್ತರ A ಮಾತ್ರ. ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಮೇಲಿನ ಎಲ್ಲವೂ. ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ, ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ,
ಸಿ ಹೊಸ ರಾಜ್ಯದ ಸ್ಥಾಪನೆ. ಈ 3 ಸಹಿತ ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ 3 ಮೇಲಿನ ಎಲ್ಲವೂ ಸಹಿತ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 8. ಈ ಕೆಳಕಂಡ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಅನುಚ್ಛೇದಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಅನುಚ್ಛೇದ 360 ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಸೂಚಿಸುತ್ತೆ. ಅನುಚ್ಛೇದ 368 ಸಂವಿಧಾನದ ತಿದ್ದುಪಡಿ ಬಗ್ಗೆ ಹೇಳುತ್ತೆ. ಅನುಚ್ಛೇದ 323A ಆಡಳಿತ ನ್ಯಾಯಾಧಿಕರಣಗಳು. ಅನುಚ್ಛೇದ 280 ಹಣಕಾಸು ವಿಧೇಯಕ. ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ 3ನೇದು ಅನುಚ್ಛೇದ 323A ಏನಿದೆ ಅದು 324A ಆಗಬೇಕಿತ್ತು. ಹಾಗಾಗಿ ಇದು ಸರಿಯಾದ ಹೊಂದಿಕೆಯಾಗಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ 9ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ ಒತ್ತಡ ತಂಡ ಎಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಹೇಳಿಕೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಜನರ ಒಂದು ಗುಂಪು. ಕಾರಣ ಆರ್ ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದನ್ನು ಹಾಗೆ ಕರೆಯಲಾಗುತ್ತದೆ. ಹಾಗಾದರೆ ಉತ್ತರ ಇದಕ್ಕೆ 1ನೇದು ಎ ಮತ್ತು ಆರ್ ಎರಡೂ ಸರಿ. ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಹಂಗಾಗಿ ಇದಕ್ಕೆ ಮೊದಲನೇದು ಉತ್ತರ ಸರಿಯಾಗುತ್ತೆ. 10ನೇ ಪ್ರಶ್ನೆ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಎ ಬಿ. ಎ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಬಿ ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರೆ ಎ ಮಾತ್ರ ಸರಿಯಾಗಿದೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ. ಅಂದರೆ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಆಪ್ಷನ್ 1 ಮೊದಲನೇದು ಸರಿಯಾದ ಉತ್ತರ. 11ನೇ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ಮೂಲತತ್ವಗಳ ಅಡಿಯಲ್ಲಿನ ಈ ಕೆಳಕಂಡ ಉಪಬಂಧಗಳನ್ನು ಪರಿಶೀಲಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇದು ಬಿ ಮತ್ತು ಸಿ ಮಾತ್ರ. ಗ್ರಾಮ ಪಂಚಾಯಿತಿಗಳನ್ನು ಸುವ್ಯವಸ್ಥಿತವಾಗಿಗೊಳಿಸುವುದು. ಗ್ರಾಮ ಪಂಚಾಯಿತಿಗಳನ್ನು ಸುವ್ಯವಸ್ಥಿತಗೊಳಿಸುವುದು ಬಿ. ಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು. ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ಸರಿಯಾದ ಉತ್ತರ ಆಗಿರುತ್ತೆ. ಹಂಗಾಗಿ ಉತ್ತರ 2ನೇದು ಆಪ್ಷನ್ 2. 12ನೇ ಪ್ರಶ್ನೆ. ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4ನೇದು ABCD 4 ಸರಿ. ಅಂದರೆ ಕೊನೆಯದು ಅಂದರೆ ಪಾರಿತೋಷಕಗಳು ಮತ್ತು ದಂಡನೆಗಳ ನೀಡಿಕೆ, ವಿವರಣಾತ್ಮಕ ಪರಿಕಲ್ಪನೆ, ನೈತಿಕ ಅಥವಾ ಪ್ರಮಾಣಿತ ಪರಿಕಲ್ಪನೆ, ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ. ಈ 4 ಸರಿಯಾದ ಉತ್ತರ ಆಗಿರೋದ್ರಿಂದ ಇದಕ್ಕೆ ನಾವು 4ನೇ ಆಪ್ಷನ್ಸ್ A, B, C ಮತ್ತು D ಸರಿಯಾದ ಉತ್ತರ ಆಗಿದೆ. 13ನೇ ಪ್ರಶ್ನೆ. ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು? ಆಪ್ಷನ್ 1ನೇದು BD ಜತ್ತಿಯವರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು. 14ನೇ ಪ್ರಶ್ನೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ನೋಡಿ ಅಧಿನಿಯಮಗಳು ಮತ್ತು ಅದರ ವರ್ಷವನ್ನು ಕೊಟ್ಟಿದ್ದಾರೆ. ಇಷ್ಟು ಜೋಡಿಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿವೆ ಅಂದರೆ ಆಪ್ಷನ್ 2ನೇದು 2 ಜೋಡಿಗಳು ಮಾತ್ರ. 2 ಜೋಡಿಗಳು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿರೋದ್ರಿಂದ 2ನೇದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 15ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1 ಸರ್ವೋದಯ ಚಳುವಳಿ, ಭೂದಾನ ಚಳುವಳಿ, ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಅಂದರೆ ಸರ್ವೋದಯ ಚಳುವಳಿ ಮಹಾತ್ಮ ಗಾಂಧಿ, ಭೂದಾನ ಚಳುವಳಿ ವಿನೋಬಾ ಭಾವೆ, ಹಸಿರು ಕ್ರಾಂತಿ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್. ಹಾಗಾಗಿ ಉತ್ತರ ಆಪ್ಷನ್ 3ನೇದಾಗುತ್ತೆ. 15ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾದ ಉತ್ತರ. 16ನೇ ಕ್ವಶನ್ಸ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಕೆಳಗಿನ ಹೇಳಿಕೆ ಗಮನಿಸಿದ್ರೆ ಉತ್ತರ ಇದಕ್ಕೆ ಮೊದಲನೇದು ಬರುತ್ತೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ಗೆ ಎನ ಸರಿಯಾದ ವಿವರಣೆಯಾಗಿದೆ. ಹಾಗಾದರೆ ಏನು ಹೇಳಿಕೆ ನೋಡೋದಾದರೆ ಹೇಳಿಕೆ ಎ ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ. ಕಾರಣ ಆರ್ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಇದು ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ಗೆ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಫಸ್ಟ್ನೇದು, ಮೊದಲನೇದು ಸರಿಯಾದ ಉತ್ತರ. 17ನೇ ಪ್ರಶ್ನೆ.
ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಏರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 4 A, B, C ಸರಿ. ಭೂ ಮಾಲೀಕತ್ವದಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡುವುದು ಸರಿ. ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರನಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು. ಈ 3 ಹೇಳಿಕೆಗಳು ಸರಿಯಾಗಿದೆ. ಹಂಗಾಗಿ ಆಪ್ಷನ್ಸ್ 4 A, B, C ಸರಿಯಾದ ಉತ್ತರ ಆಗಿದೆ. 18ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ. ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ, ಮಂಡ್ಯ ಜಿಲ್ಲೆಯಲ್ಲಿ ವರುಣ ನಾಲೆ ರೈತರ ದಂಗೆ, ನರಗುಂದ ಮತ್ತು ನವಲಗುಂದ ರೈತರ ದಂಗೆ, ಸಿಂಧನೂರು ರೈತರ ದಂಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ 1972, ಮಂಡ್ಯ ಜಿಲ್ಲೆಯಲ್ಲಿ ವರುಣ ನಾಲೆ ರೈತರ ದಂಗೆ 1978, ನರಗುಂದ ಮತ್ತು ನವಲಗುಂದ ರೈತರ ದಂಗೆ 1980, ಸಿಂಧನೂರು ರೈತರ ದಂಗೆ 1986. ಸರಿಯಾದ ಉತ್ತರ 4ನೇದು. 19ನೇ ಪ್ರಶ್ನೆ, ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ. ಮಧ್ಯವರ್ತಿಗಳ ನಿರ್ಮೂಲನೆ, ಗೇಣಿ ಪದ್ಧತಿಯ ಸುಧಾರಣೆ, ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ, ಭೂ ಹಿಡುವಳಿಗಳ ಕ್ರೋಢೀಕರಣ. ಈ ಮೇಲಿನ ಎಲ್ಲ ಕ್ರಮಗಳು ಭೂ ಸುಧಾರಣೆಗಳು ಸರಿಯಾದ ಇರೋದ್ರಿಂದ ಆಪ್ಷನ್ಸ್ 4 A, B, C, D ಮತ್ತು 4 ಆಪ್ಷನ್ಸ್ ಕರೆಕ್ಟ್. ಹಂಗಾಗಿ ಉತ್ತರ 4 ಆಗಿರುತ್ತೆ. 20ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳ ಬಗ್ಗೆ ನಿರ್ಧರಿಸಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ. ಅಂದರೆ ನಾವೀನ್ಯತಾ ಉದ್ಯಮಗಳು, ನವೋದ್ಯಮಗಳನ್ನು ಉತ್ತೇಜಿಸಲು ಆಲೋಚನೆ ಮತ್ತು ನಾವೀನ್ಯತೆಯನ್ನು ಪೋಷಿಸುವುದು, ಕರ್ನಾಟಕವನ್ನು ನವೋದ್ಯಮ ಅಂದರೆ ಸ್ಮಾರ್ಟ್ ಆ್ಯಪ್ ಪರಿಸರ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಕಾಯ್ದುಕೊಳ್ಳುವುದು, ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು, ಕೈಗಾರಿಕಾ ಮತ್ತು ಸೇವಾ ವಲಯಗಳನ್ನು ಅಭಿವೃದ್ಧಿಪಡಿಸುವುದು. ಈ 4 ಸರಿಯಾದ ಉತ್ತರ. ಹಂಗಾಗಿ ಆಪ್ಷನ್ಸ್ 4 ಏನಿದೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಇದಕ್ಕೆ 4ನೇ ಆನ್ಸರ್ ಸರಿ. 21ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಿತು ಅಂದರೆ 2021ರಲ್ಲಿ. ಆಪ್ಷನ್ಸ್ 2ನೇದು ಸರಿಯಾದ ಉತ್ತರ 2021. 22ನೇ ಪ್ರಶ್ನೆ, 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು. ಇದಕ್ಕೆ ಸರಿಯಾದ ಉತ್ತರ 3ನೇದು A, B, C 3 ಸರಿ. ಅಂದರೆ 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ, ಪ್ರತಿ 5 ವರ್ಷಗಳಿಗೊಮ್ಮೆ ಪಂಚಾಯಿತಿ ಚುನಾವಣೆ, SC STಗಳಿಗೆ ಮೀಸಲು ಕ್ಷೇತ್ರ. ಈ 3 ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ಸ್ 3 A, B, C ಸರಿಯಾದ ಉತ್ತರ. 23ನೇ ಪ್ರಶ್ನೆ, ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಿತ ತತ್ವಗಳಲ್ಲ. ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಿತ ತತ್ವಗಳಲ್ಲ ಅಂದರೆ ಆಪ್ಷನ್ 2ನೇದು ಸರಿಯಾದ ಉತ್ತರ ಆಗುತ್ತೆ. ಇದು ಸ್ಥಳೀಯ ಸಮುದಾಯದ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸುವುದರ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು. ಇದು ಪಂಚಾಯತ್ ರಾಜ್ ನೀತಿ ನಿರ್ದೇಶಿತ ತತ್ವಗಳಲ್ಲಿ ಒಂದಲ್ಲ. ಈ 3 ತತ್ವಗಳಲ್ಲಿ ಒಂದಾದರೆ ಈ 2ನೇದು ತತ್ವಗಳಲ್ಲ. ಸರಿಯಾದ ಉತ್ತರ 2ನೇದು. 24ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಅಂದರೆ A, B, C, D ಏನು ಆಪ್ಷನ್ಸ್ 4 ಇದೆಯಲ್ಲ, ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಅಂದರೆ 73ನೇ ಸಂವಿಧಾನ ತಿದ್ದುಪಡಿಯ ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕ ಆಗಿರುತ್ತೆ. B, ಪಂಚಾಯತ್ ರಾಜ್ ಅಧಿನಿಯಮ 1993 ವ್ಯಾಪಕವಾಗಿ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಎಂದು ಮರುನಾಮಕರಣ ಮಾಡಲಾಯಿತು. ಗ್ರಾಮ್ ಸ್ವರಾಜ್ ಅಧಿನಿಯಮ ಎಂದು ಕರೆಯಲಾಗುತ್ತದೆ ಇದಕ್ಕೆ. C, ಕರ್ನಾಟಕ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 2016 ಫೆಬ್ರವರಿ 25ರಂದು ಜಾರಿಗೆ ಬಂತು. 2016 ಫೆಬ್ರವರಿ 25. ನಂತರ ಆಪ್ಷನ್ ಡಿ, 74ನೇ ಸಂವಿಧಾನ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪೌರಸಭಾ ಅಧಿನಿಯಮ 1964 ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ಸಹ ತಿದ್ದುಪಡಿ ಮಾಡಲಾಯಿತು. ಈ 4 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಮೇಲಿನ ಎಲ್ಲವೂ ಸರಿ. ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರ. 26ನೇ ಪ್ರಶ್ನೆ, ಈ ಕೆಳಕಂಡ ಮಾಹಿತಿಯನ್ನು ಓದಿ ಮತ್ತು 25 ಮತ್ತು 26ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. P, T, V, R, M, D, K ಮತ್ತು W ರವರ್ಗಳು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ, ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ. VU
ಟಿನ ಎಡಕ್ಕೆ 2ನೇವನಾಗಿದ್ದಾನೆ, ಟಿಯು ಎಂನ ಬಲಕ್ಕೆ 4ನೇವನಾಗಿದ್ದಾನೆ. ಡಿ ಮತ್ತು ಪಿ ಅವರು ಟಿನ ನಂತರದ ಪಕ್ಕದವರಲ್ಲ. ಡಿಯು ಪಿನ ಬಲಕ್ಕೆ 3ನೇವನಾಗಿದ್ದಾನೆ. ಡಬ್ಲ್ಯೂ ಯು ಪಿಯ ನಂತರದ ಪಕ್ಕದವನಲ್ಲ. ಪಿಯು ಕೆನ ನಂತರದ ಎಡಭಾಗದಲ್ಲಿದ್ದಾನೆ. ಅಂದರೆ ಕೆನ ಈ ಪ್ರಶ್ನೆ ಸಂಖ್ಯೆ 25 ಕೆನ ಎಡಭಾಗಕ್ಕೆ 2ನೇವರಾಗಿ ಯಾರಿದ್ದಾರೆ? ಉತ್ತರ 3ನೇದು ಆರ್. 26ನೇದು ಕ್ವಶನ್ ನಂಬರ್ 26 ವಿನ ನಂತರದ ಎಡಕ್ಕೆ ಯಾರಿದ್ದಾರೆ ಅಂದರೆ ಆಪ್ಷನ್ಸ್ 4 ಕೆ. ಇದಕ್ಕೆ ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 27 ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ? ಆಪ್ಷನ್ಸ್ ಸರಿಯಾದ ಉತ್ತರ 2. ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯರಂತೆ ಇಲ್ಲಿ ನಿಗದಿಪಡಿಸಲಾಗುತ್ತೆ. ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ. ಸರಿಯಾದ ಉತ್ತರ. 28ನೇ ಪ್ರಶ್ನೆ ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಎ ಬಿ ಸಿ ಮಾತ್ರ ಸರಿಯಾದವು. ಅಂದರೆ ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ. ಎ ಬಿ ಸಿ ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ಸ್ 3 ಸರಿಯಾದ ಉತ್ತರ ಆಗಿದೆ. 29ನೇ ಪ್ರಶ್ನೆ ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟ್ RADIAT ರೇಡಿಯೇಟನ್ನು 0345379 ಮತ್ತು ಜೀನಿಯಸ್ GENIUS ಅನ್ನು 192568 ಎಂದು ಬರೆದರೆ ಅದೇ ಗುಪ್ತ ಭಾಷೆಯಲ್ಲಿ ರಿಸೈನ್ RESIG ಅನ್ನು ಏನೆಂದು ಬರೆಯುತ್ತೀರಿ? ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ 098512. ಎರಡನೇ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 30 ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ಅಂದರೆ ಆಪ್ಷನ್ಸ್ 2 ತಿಂಗಳಿಗೊಮ್ಮೆ ಸಭೆ ಸೇರಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 2ನೇದು. ಪಂಚಾಯತ್ ರಾಜ್ನ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದಲ್ಲಿ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ಸ್ 4 ಭಾಗ 9 ಮತ್ತು 9A ಮತ್ತು 11ನೇ ಅನುಸೂಚಿ. ಇದಕ್ಕೆ 4ನೇ ಉತ್ತರ ಸರಿಯಾಗಿದೆ. ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತ ಹೇಳಿಕೆಗಳು. ಇದಕ್ಕೆ ಸರಿಯಾದ ಉತ್ತರ 2 ಎ ಮಾತ್ರ ಸರಿ. ಅಂದರೆ ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರೆ ನಗರಗಳಿಗೆ ಬೆಂಗಳೂರು ಒನ್ನ ಪ್ರತಿರೂಪವನ್ನು ವಿಸ್ತರಿಸುವುದಾಗಿದೆ. ಹಾಗಾಗಿ ಇದು 2 ಮಾತ್ರ ಸರಿಯಾಗಿದೆ. 33ನೇ ಪ್ರಶ್ನೆ ಸೇವಾ ಸಿಂಧು ಎಂದರೆ ಮೇಲಿನ ಯಾವುದೂ ಅಲ್ಲ. ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ಇದು ಅಲ್ಲ. ಇದೊಂದು ಉಡುಪಿಯಲ್ಲಿರುವಂಥ ನದಿ ಸೇತುವೆ ಹೆಸರಾಗಿದೆ. ಇದು ಅಲ್ಲ. ನೈಸರ್ಗಿಕ ಸಂಪನ್ಮೂಲಗಳನ್ನು ಪರೀಕ್ಷಿಸುವ ಭಾರತ ಸರ್ಕಾರದ ಒಂದು ಉಪಕ್ರಮ. ಇದು ಅಲ್ಲ. ಇದು ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ 4. 34ನೇ ಪ್ರಶ್ನೆ ಗ್ರಾಮ ಒನ್ ಕುರಿತು ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಬಿ ಮಾತ್ರ. ಅಂದರೆ ಗ್ರಾಮ ಒನ್ ಕೇಂದ್ರಗಳ ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ 3ನೇದು ಬಿ ಮಾತ್ರ ಸರಿಯಾಗಿದೆ. ಗಡಿಯಾರ ಒಂದರಲ್ಲಿ 35ನೇ ಪ್ರಶ್ನೆ ಗಡಿಯಾರ ಒಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿ. ಸರಿಯಾದ ಉತ್ತರ ಮೊದಲನೇದು ಪೂರ್ವ ದಿಕ್ಕು. 36 ಎ ಮತ್ತು ಅವರ ಮಗ ಡಿ ಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿಸಿರುತ್ತಾರೆ? ಚಿಕ್ಕಪ್ಪ. ಬಿ ಸಿಗೆ ಏನು ಸಂಬಂಧಿಸುತ್ತಾರೆ? ಚಿಕ್ಕಪ್ಪ ಸಂಬಂಧವನ್ನು ಹೊಂದಿರ್ತಾರೆ. 37ನೇ ಪ್ರಶ್ನೆ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿ ಹೊಂದಿಕೆಯಾಗಿವೆ? ಇಲ್ಲಿ ತಪ್ಪಾದ ಜೋಡಿಯಾಗಿದೆ. 38ನೇದು CPCBಯ ಪ್ರಕಾರ ನಿಗದಿತ ಮಿತಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2ನೇದು ಸರಿಯಾದ ಉತ್ತರ. ಸಮಾಧಾನ ಚಳುವಳಿಯು ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿರುತ್ತದೆ? ಆಪ್ಷನ್ಸ್ 1 ವಿನೋದ ಭಾವ ಅವರಿಗೆ ವಿನೋಬ ಭಾವೆ ಆಗಿರುತ್ತೆ ಇದಕ್ಕೆ ಉತ್ತರ. ನಂತರ 49ನೇ ಪ್ರಶ್ನೆ ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ, ಭೂದಾನ ಚಳುವಳಿ, ಹಸಿರು ಕ್ರಾಂತಿ, ಪಂಚಾಯತ್ ರಾಜ್ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇದು ಅಧಿನಿಯಮ, ಮಧ್ಯವರ್ತಿ ಭೂ ಹಿಡುವಳಿದಾರ ನಿರ್ಮೂಲನೆ, ಭೂದಾನ, ಭೂಮಿಯ ಸ್ವಯಂ ದಾನ, ಹಸಿರು ಕ್ರಾಂತಿ, ಹೆಚ್ಚು ಉತ್ಪನ್ನದ ತಳಿಗಳೊಂದಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮೀಣ. ಆಪ್ಷನ್ಸ್ ಮೊದಲನೇದು ಸರಿಯಾಗಿರುತ್ತೆ ಉತ್ತರ. 41ನೇ ಪ್ರಶ್ನೆ ಈ ಕೆಳಗಿಸಲಾಗುತ್ತದೆ. ಸರಿಯಾದ ಉತ್ತರ ಮೊದಲನೇದು GST. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ. 43 ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕಾರ್ಯನಿರ್ವಹಿಸುವ ನೆಟ್ವರ್ಕ್ ಯಾವುದು ಅಂದರೆ ಆಪ್ಷನ್ಸ್ 2ನೇದು ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಆನ್ಲೈನ್ ಕೆಳಗಿನ ಗೂಗಲ್ ಉತ್ಪನ್ನಗಳಲ್ಲಿ ಯಾವುದು ನಿಮಗೆ ಅನುಮತಿ ನೀಡುತ್ತದೆ? ಆಪ್ಷನ್ ಗೂಗಲ್ ಫಾರ್ಮ್ಸ್. ಉತ್ತರ ಗೂಗಲ್ ಫಾರ್ಮ್ಸ್. ಅವರ ವಯಸ್ಸುಗಳು 7 ಅನುಪಾತ 10
10ರ ಅನುಪಾತದಲ್ಲಿದೆ. 6 ವರ್ಷಗಳ ತರುವಾಯ ಅವರ ವಯಸ್ಸಿನ ಅನುಪಾತ 17:23 ಅಷ್ಟಾಗುತ್ತದೆ. 10 ವರ್ಷಗಳು ಸರಿಯಾದ ಉತ್ತರ. ಜಾನ್ ಒಂದು ಕೆಲಸವನ್ನು 6 ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು 12 ಗಂಟೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂದರೆ ಆಪ್ಷನ್ ಸೆಕೆಂಡ್ ಇದೆ. 4 ಗಂಟೆಗಳ ಸಮಯ ತಗೊಳ್ತಾರೆ. 4 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಎ, ಬಿ, ಸಿ ಮತ್ತು ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ 1,000, 500 ಮತ್ತು 200ಗಳನ್ನು ಹೊಂದಿರುವ 3 ರೀತಿಯ ಟಿಕೆಟ್ಗಳಿವೆ. 3:2:5 ಇದೆ. ಟಿಕೆಟ್ಗಳ ಮಾರಾಟದಿಂದ ಬಂದ ಮಾರಾಟವಾದ ಟಿಕೆಟ್ಗಳ ಒಟ್ಟು ಸಂಖ್ಯೆ ಅಂದರೆ 50,000. 40ನೇ ಪ್ರಶ್ನೆ, ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ ತಲುಪುತ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ ಅಂತೆ 4/1 ಕಿಲೋಮೀಟರ್ ನಂತರ ಉಳಿದ ದೂರವನ್ನು ಪ್ರಯಾಣಿಸಿದ್ದಾನೆ. ಹಾಗಾದರೆ ಪಿ ಮತ್ತು ಕ್ಯೂ ನಡುವಿನ ಉತ್ತರ 3ನೇದು 80 ಕಿಲೋಮೀಟರ್ ಆಗಿರುತ್ತೆ. 40 1 ಆಗುತ್ತದೆ ಮತ್ತು ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 4 ಆಗುತ್ತದೆ. ಹಾಗಾದರೆ ಪಡೆದ ಭಿನ್ನರಾಶಿಯು 12/5 ಆಗಿರುತ್ತದೆ. ಆಪ್ಷನ್ಸ್ 3 ಸರಿಯಾದ ಉತ್ತರ. ಎ ಮತ್ತು ಬಿ ನಿಮಿಷಗಳಲ್ಲಿ 1 ಟ್ಯಾಂಕನ್ನು ಭರ್ತಿ ಮಾಡುತ್ತದೆ. 2 ಎ ಪೈಪ್ ಸ್ಥಗಿತಗೊಂಡಿದೆ. ಹಾಗಾದರೆ ಟ್ಯಾಂಕನ್ನು ಭರ್ತಿ ಮಾಡಲು ಒಟ್ಟು 4 ನಿಮಿಷ 40 ಸೆಕೆಂಡ್ಗಳು. 51ನೇ ಪ್ರಶ್ನೆ, 20 ಉಪಗ್ರಹದ ಪ್ರಾಥಮಿಕ ಉದ್ದೇಶ ಸಂವಹನ ಆಗಿರುತ್ತೆ. ಆಪ್ಷನ್ಸ್ ಸೆಕೆಂಡ್ ಸಂವಹನ ಸರಿಯಾದ ಉತ್ತರ. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವ? ಚೀನಾ. 2024ರ ಅಭಿನವ್ ಬಿಂದ್. ಮಹಿಳಾ FGM 2000 ಏನು ಅಂದರೆ ಅವಳ ಧ್ವನಿ ಅವನ ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ? ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ. ಸರಿಯಾದ ಉತ್ತರ. ರೆಪೋ ದರ ಪದವು ಇದನ್ನು ಉಲ್ಲೇಖಿಸುತ್ತದೆ. ಬ್ಯಾಂಕ್ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ಪ್ರಶ್ನೆ, ಯಾವ ಜಲವಿದ್ಯುತ್ ಯೋಜನೆಗೆ ಕೆ. ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆಗೆ? ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಡಲಾಗಿದೆ. ಉತ್ತರ 2ನೇದು. ಕೇವಲ ಬಿ ಹೇಳಿಕೆ ಮಾತ್ರ ಇವುಗಳನ್ನು ಮೀರಿದ ಬಂಡವಾಳ ಹೂಡಿಕೆಯನ್ನು ಪರಿಗಣಿಸಲಾಗಿದೆ. ಬಿ ಮಾತ್ರ ಸರಿ. 2ರೊಂದಿಗೆ ಹೊಂದಿಸಿ. ಇದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆ. ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು ಜಿಲ್ಲೆ. ಬಂಡೀಪುರ ವನ್ಯಜೀವಿ ರಾಷ್ಟ್ರೀಯ. ಬೇಡ್ತಿ ನದಿಯ ಇನ್ನೊಂದು ಹೆಸರು ಗಂಗಾವಳಿ. ಕೆಳಗೆ ನೀಡಿದವುಗಳು 2 ಹೇಳಿಕೆಗಳಾಗಿದ್ದು ಒಂದನ್ನು ಗುರುತಿಸಲಾಗಿದೆ. ಈ ಕೆಳಗೆ ನೀಡಿರುವ ಆಯ್ಕೆಗಳನ್ನೇ ಉತ್ತರ ಸರಿ. ಸಮರ್ಥನೀಯಗೆ ಕಾರಣ ಆರ್ ಸರಿಯಾದ ವಿವರಣೆಯಾಗಿದೆ. ನಂತರ 62ನೇ ಪ್ರಶ್ನೆ, ಜ್ವಾಲಾಮುಖಿಗಳ ಕಾರ್ಯಾಚರಣೆ. ಕೆಳಗೆ ನೀಡಿದ್ದೊಂದನ ಕಾರಣ ಆರ್ ಎಂದು ಗುರುತಿಸಲಾಗಿದೆ. ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ನಿಮ್ಮ ಉತ್ತರ ಆಯ್ಕೆ ಮಾಡಿ ಅಂದರೆ ಇದಕ್ಕೆ 4ನೇದು ಸರಿಯಾದ ಉತ್ತರ. 4ನೇ ಉತ್ತರ ಸರಿ. ಈ ಕೆಳಗಿನವುಗಳಲ್ಲಿ ವಿಟಮಿನ್ ಎ ಯ ಕೊರತೆ ಲಕ್ಷಣಗಳು ಸರಿಯಾದ ಕೆರಟೊಮೆಲೇಸಿಯಾ ಮತ್ತು ಮಲೇಸಿಯಾ. ಇದಕ್ಕೆ ಸರಿಯಾದ ಉತ್ತರ ಎ ಲಕ್ಷಣಗಳು ABD. ಅಂಟಾರ್ಕ್ಟಿಕ್ ಸಾಗರಕ್ಕೆ ಸಂಬಂಧಿಸದಿರುವ ಸಾಗರ ಫಾಕ್ಲ್ಯಾಂಡ್. 66 ಜನಸಂಖ್ಯೆ ಆವರ್ತನ ಬದಲಾವಣೆ ಪ್ರಕ್ರಿಯೆ. ಸರಿಯಾದ ಉತ್ತರ 2ನೇದು. 67ನೇದು ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಯಾವುದು ಉತ್ತಮ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ಸ್ 1ನೇದು ವನ್ಯದು ಪ್ರದೇಶಗಳಲ್ಲಿ ಸೆಣಬಿನ ಕೃಷಿ. ಸರಿಯಾದ ಉತ್ತರ. 68ನೇದು ಭಾರತದ ಬಂದರುಗಳಿಂದ ಒಂದು ನದಿ ನಿರ್ಮಿತ ಬಂದರು. 69ನೇದು ಯಾವುದು ಗಂಗಾ ನದಿಯ ಉಪನದಿ? ಉತ್ತರ ಸರಿ. ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ABCD 4 ಸರಿಯಾಗಿದೆ. ಕಂಡುಬರುತ್ತದೆ. ಉಷ್ಣವಲಯದ ಎಲೆ ಉದ್ದ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಬಳಿಯಲ್ಲಿ ಕಂಡುಬರುತ್ತದೆ. ಹಿಮಾಲಯ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು 4ನೇದು ಸರಿಯಾದ ಉತ್ತರ. ಇನ್ನು 71ನೇದು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂದರೆ 6 ಪ್ರಶ್ನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ? ಒಡಿಶಾ ರಾಜ್ಯಗಳ ಮೂಲಕ ಹಾದು ಹೋಗುವ ಯಾವ ಹೇಳಿಕೆ ತಪ್ಪು? ಕಚ್ಚಾ ತೈಲ ಉತ್ಪಾದಕಕ್ಕೆ ಸರಿಯಾದ ಉತ್ತರ 1ನೇದು. 74ನೇ ಪ್ರಶ್ನೆ, ಪ್ರತಿ ವರ್ಷ 11 ವಿಶ್ವ ಜನಸಂಖ್ಯೆ ದಿನವಾಗಿ ಆಚರಿಸ್ತೀವಿ. 75ನೇ ಪ್ರಶ್ನೆ, ಸಬಾಲ್ಟರ್ನ್ ದೃಷ್ಟಿಕೋನವು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳನ್ನು ಎಥ್ನೋಸೆಂಟ್ರಿಸ್ದ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು ಸರಿಯಾದ ಉತ್ತರ. 2ನೇದು ಸರಿಯಾದ ಉತ್ತರ. ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ ಅಂದರೆ ಕಪ್ಪು ರಂಧ್ರಗಳು. 4ನೇ ಸಂತರ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಪಟ್ಟಿ 1 ಪಟ್ಟಿ 2 ರೇಸ್ ಇನ್ ಇಂಡಿಯಾ. MN ಶ್ರೀನಿವಾಸ್ ಸೋಷಿಯಲ್ ಇಂಟರ್ಪ್ರಿಟೇಷನ್ ಟ್ರಾನ್ಸಿಷನ್. 1ನೇ ಉತ್ತರ ಸರಿಯಾಗಿದೆ. ಪಟ್ಟಿ 1 ನಿರ್ಮೂಲನೆ, ಈಶ್ವರಚಂದ್ರ ವಿದ್ಯಾಸಾಗರ್ ವಿಧವಾ ಪುನರ್ವಿವಾಹ, ಸಾವಿತ್ರಿಬಾಯಿ ಫುಲೆ ಬಾಲಕಿಯರ ಮೊದಲ ಶಸ್ತ್ರ. ಇದಕ್ಕೆ ಸರಿಯಾದ ಉತ್ತರ 2ನೇದು. 4, 2, 1, 3 ಇದು ಹಿತಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಗಲಿ ಸತ್ಯವೂ ಆಗಿವೆ. ಇದು ಯಾರ ಹೇಳಿಕೆ ಅಂದರೆ ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆಯಾಗಿದೆ. ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾವತಿಕರವರ ಹೇಳಿಕೆಯಾಗಿದೆ. ಪಟ್ಟಿ 1 ಪಟ್ಟಿ ಜೀವನದ ಉದ್ದೇಶಗಳು, ಆಶ್ರಮಗಳು, ವಿಶ್ರಾಂತಿ ತಾಣ, ವರ್ಣಗಳು. ಸರಿಯಾದ ಉತ್ತರ 1ನೇದು.
ಶ್ರೀಲನಾ ಸಮಿತಿ ಮತ್ತು ಎರಡನೇದು ಕ್ರಾಂತಿಕಾರಕ ಸೊಸೈಟಿಗಳು. ಕ್ರಾಂತಿಕಾರರಾದ ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಸಿಂಗ್ ಅವರು 1925 ಆಗಸ್ಟ್ 9 ಕಾಕುರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣಕ್ಕಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತೆ. ಮೂರನೇ ಉತ್ತರ ಸರಿ. ಖುದಾಯಿ ಖಿದ್ಮತ್ಗರ್ನ ಯಾರು ಸ್ಥಾಪಿಸ್ತಾರೆ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್. ರಾಜಕೀಯವನ್ನು ಕುರಿತು ಕಮಂಡಕನ ನೀತಿ ಸಾರ ಅಂತ ಹೇಳ್ತೀವಿ. 28 ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಟಕದ ಏಕೈಕ ರಾಜನಾಗಿದ್ದವನು ಪ್ರವರಸೇನ. ಮೊದಲನೇ ಪ್ರವರಸೇನ. 1ನೇ ಪ್ರವರಸೇನ. 89ನೇ ಪ್ರಶ್ನೆ. 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ. ಖಂಡಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಆಗಿದೆ? ಭಾರತದಲ್ಲಿ ಮೊದಲು ಇಟ್ಟಿಗೆ ಅಂತ 1580ರಲ್ಲಿ ಅಕ್ಬರ್ನ ವಿಭಜಿಸ್ತಾನೆ. ಭಾರತೀಯ ದಂಡ ಸಂಹಿತೆಯ ಕರಡು ಪ್ರತಿಯನ್ನು ಮೆಕ್ಕಲೆ ಅವರು ಸಿದ್ಧಪಡಿಸ್ತಾರೆ. ಗ್ರಾಮ ಪ್ರಮುಖ ಲಕ್ಷಣವಾಗಿತ್ತು ಅಂತ ಹೇಳ ಸರಿಯಾದ ಉತ್ತರ. 94ನೇ ಪ್ರಶ್ನೆ. ಅಧಿವೇಶನದ ಸ್ವದೇಶಿ ಕರೆಯನ್ನು ಜೆ.ಕೆ. ಗೋಖಲೆ. 95 USA ಯಾರು ಸ್ಥಾಪಿಸ್ತಾರೆ ಅಂದರೆ 1 ಮತ್ತು 2. ಸರಿಯಾದ ಉತ್ತರ 4ನೇದು. ಮೇಡ್ ಸರಿಯಾಗಿರೋದ್ರಿಂದ 1 ಮತ್ತು 2 4ನೇ ಆಪ್ಷನ್ ಸರಿ. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲಹಾಸಿನಲ್ಲಿತ್ತು ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. 97 ಪ್ರಶ್ನೆ. ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ಅಂದರೆ ಜಾತ್ಯತೀತ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು ಅಂದರೆ ಆಪ್ಷನ್ಸ್ 4 ಸರಿಯಾದ ಉತ್ತರ. ABC ಲೋಕ ಶಾಸಕಾಂಗಗಳಿಂದಲೂ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೊಬೋದು. 99ನೇ ಪ್ರಶ್ನೆ. ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ. ಇದನ್ನು ಹೊರತುಪಡಿಸಿ ಅಂದರೆ ಅಯಸ್ಕಾಂತೀಯ ದ್ರವ. ಕೊನೆಯ ಪ್ರಶ್ನೆ ಯಾವುದು ಅಂದರೆ ಈ ಕೆಳಕಂಡ 350ನೇ ಅನುಚ್ಛೇದನ ಅಡಿಯಲ್ಲಿ ಇದಕ್ಕೆ ಸರಿಯಾದ ಉತ್ತರ 2ನೇದು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಇದಕ್ಕೆ ಸರಿಯಾದ ಉತ್ತರ 2. ಕೀ ಆನ್ಸರ್ಸ್ ಆಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ